ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಪಾಂಡೆ. ಕರ್ನಾಟಕದ ರಾಜಕಾರಣದಲ್ಲಿ ಇಂದು ದೊಡ್ಡ ಸಂಚಲನವನ್ನ ಸೃಷ್ಟಿಸಿರುವಂತಹ ವರದಿಯನ್ನ ಇವತ್ತು ನಾವು ನೋಡೋಣ. ನಾವು ಪ್ರಸ್ತುತಪಡಿಸುತ್ತಿರುವಂತಹ ಮಾಹಿತಿ ಮೂಲಗಳ ಪ್ರಕಾರ ಕಾಂಗ್ರೆಸ್ನ ಶಾಸಕರೇ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಸ್ಪಷ್ಟ ಸಂದೇಶವೊಂದನ್ನು ನೀಡಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಸಭೆಯಲ್ಲಿ ಕೇವಲ ಗ್ಯಾರಂಟಿಗಳನ್ನ ನಂಬಿ ನಾವು ಮುಂದಿನ ಚುನಾವಣೆಯನ್ನ ಎದುರಿಸಲು ಸಾಧ್ಯವಿಲ್ಲ, ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಅಂತ ಶಾಸಕರೇ ಹೇಳಿದ್ದಾರಂತೆ. ಇದು ಕೇವಲ ಒಂದು ಎಚ್ಚರಿಕೆ ಅಲ್ಲ, ಇದು ರಾಜ್ಯದ ಆರ್ಥಿಕತೆಯ ಮೇಲೆ ಬೀಳುತ್ತಿರುವ ಉಚಿತ ಯೋಜನೆಗಳ ಭಾರ ಮತ್ತು ಬಿಟ್ಟಿ ಭಾಗ್ಯಗಳ ವಿರುದ್ಧ ಜನಪ್ರತಿನಿಧಿಗಳ ಒಳಧ್ವನಿಯ ಪ್ರತಿಧ್ವನಿ ಇದು. ಶಾಸಕರು ಎತ್ತಿರುವಂತಹ ಈ ಧ್ವನಿ ಅತ್ಯಂತ ಪ್ರಸ್ತುತ. ಯಾಕೆಂದ್ರೆ ಕೇವಲ ಉಚಿತ ಯೋಜನೆಗಳನ್ನ ನಂಬಿಕೊಂಡು ರಾಜಕೀಯ ಮಾಡಿದ್ರೆ ಏನಾಗುತ್ತದೆ ಎಂಬುದಕ್ಕೆ ದೇಶದ ಇತ್ತೀಚಿನ ರಾಜಕೀಯ ಇತಿಹಾಸವೇ ಸಾಕ್ಷಿ. ಒಮ್ಮೆ ಯೋಚಿಸಿ, ನೆರೆಯ ರಾಜ್ಯಗಳಲ್ಲಿ ಏನಾಯ್ತು ಅಂತ. ಪಕ್ಕದ ತೆಲಂಗಾಣದಲ್ಲಿ ಕೆಸಿಆರ್ ತಮ್ಮ ಅಧಿಕಾರಾವಧಿಯ ಉದ್ದಕ್ಕೂ ಅವರ BRS ಪಕ್ಷವು ರೈತ ಬಂಧು, ದಲಿತ ಬಂಧು, ಮಿಷನ್ ಭಾಗೀರಥ್ ಸೇರಿದಂತೆ ಮುಂತಾದ ಅನೇಕ ಕಲ್ಯಾಣ ಯೋಜನೆಗಳನ್ನ ಜಾರಿಗೊಳಿಸಿದ್ರು, ಹಣಕಾಸಿನ ನೆರವು ನೀಡಿದ್ರು. ಆದರೆ 2023ರ ನಿರ್ಣಾಯಕ ಚುನಾವಣೆಯಲ್ಲಿ ಕೇವಲ ಈ ಯೋಜನೆಗಳು ಅವರಿಗೆ ಗೆಲುವು ತಂದು ಕೊಡಲಿಲ್ಲ. ಅವರಿಗೆ ಕೇವಲ ಹಣದ ನೆರವಿನ ಜೊತೆಗೆ ಬದಲಾವಣೆ ಮತ್ತು ಹೊಸ ಅಭಿವೃದ್ಧಿಯ ಕನಸು ಬೇಕಿತ್ತು. ಇನ್ನೊಂದು ರಾಜ್ಯದ ಕಡೆ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ YSR ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಒಂದಲ್ಲ ಎರಡಲ್ಲ ನವರತ್ನಗಳು ಎಂಬ ಹೆಸರಿನಲ್ಲಿ ಹಲವು ನಗದು ವರ್ಗಾವಣೆ ಯೋಜನೆಗಳನ್ನ ತಂದಿದ್ರು, ಆಕ್ರಮಣಕಾರಿಯಾಗಿ ಜಾರಿಗೆ ಬಂದಿದ್ರು. ಆದರೆ 5 ವರ್ಷಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ಕೂಡ ಖರ್ಚು ಮಾಡಿದ್ರು ಕೂಡ ಮೂಲಭೂತ ಅಭಿವೃದ್ಧಿ ಮರೆತಂತ ಕಾರಣದಿಂದ ಜನರಲ್ಲಿ ವಿರೋಧದ ಅಲೆ ಸೃಷ್ಟಿಯಾಯಿತು. ಜನಸೇನಾ ಮತ್ತು ತೆಲುಗು ದೇಶಂ ಪಕ್ಷ ಗೆಲ್ತು. ಇನ್ನು ದೆಹಲಿಯ ಕಡೆಗೆ ಹೋಗೋದಾದ್ರೆ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಉಚಿತ ವಿದ್ಯುತ್, ಉಚಿತ ನೀರು, ಫ್ರೀ ಬಿಜ್ಲಿ, ಫ್ರೀ ಕರೆಂಟ್ ಏನೇನೋ ಹೇಳಿದ್ರು. ಅವೆಲ್ಲ ಯೋಜನೆಗಳು ಕೂಡ ಜಾರಿಗೆ ತಂದಿದ್ರು ಕೂಡ ಪಂಜಾಬ್ನಲ್ಲಿ ಆಡಳಿತ ನಡೆಸಿದ ಅವರ ಪಕ್ಷ ಸ್ಥಳೀಯ ವಿಷಯಗಳಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಹಿಂದಿದೆ ಎಂಬ ಟೀಕೆಗಳು ಇವತ್ತಿಗೂ ಕೂಡ ಎದುರಿಸುತ್ತಾರೆ. ಕೇವಲ ಗ್ಯಾರಂಟಿಗಳನ್ನ ನಂಬಿದ ಈ ಸರ್ಕಾರಗಳು ಆರ್ಥಿಕವಾಗಿ ರಾಜ್ಯವನ್ನ ದುರ್ಬಲಗೊಳಿಸಿದವು ಮತ್ತು ಚುನಾವಣಾ ಯಶಸ್ಸು ಕೇವಲ ಕ್ಷಣಿಕವಾಗಿತ್ತು. ಜನರು ಕೇವಲ ಸಣ್ಣ ಪುಟ್ಟ ಸಹಾಯದಿಂದ ತೃಪ್ತರಾಗುವುದಿಲ್ಲ. ಅವರಿಗೆ ದೊಡ್ಡ ಉದ್ಯೋಗಗಳು, ಉತ್ತಮ ಮೂಲಭೂತ ಸೌಕರ್ಯ, ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಬೇಕಾಗಿದೆ. ದುರಂತ ಅಂದ್ರೆ ಇಂದು ಗ್ಯಾರಂಟಿ ರಾಜಕಾರಣಕ್ಕೆ ಯಾವ ಪಕ್ಷವೂ ಹೊರತಾಗಿಲ್ಲ. ಅಧಿಕಾರದಲ್ಲಿರುವ ಬಿಜೆಪಿ ಮತ್ತು ಇತರ ಪ್ರಾದೇಶಿಕ ಪಕ್ಷಗಳು ಕೂಡ ಕಲ್ಯಾಣ ಯೋಜನೆಗಳು ಮತ್ತು ಉಚಿತ ಜಾಲಗಳನ್ನು ಸೃಷ್ಟಿಸಿವೆ. ಈ ಬಿಟ್ಟಿ ಭಾಗ್ಯಗಳ ಸ್ಪರ್ಧೆಯಲ್ಲಿ ದೇಶದ ಆರ್ಥಿಕತೆ ಬಹುಶಃ ಅಡಗಿದೆ. ಇಲ್ಲಿ ನನ್ನದೊಂದು ಸ್ಪಷ್ಟ ನಿಲುವು ಇದೆ ಮತ್ತು ಇದು ಎಲ್ಲಾ ಪಕ್ಷದ ನಾಯಕರು ಕೇಳಲೇಬೇಕಾದ ಮಾತು. ಯಾಕಂದ್ರೆ ನಾನು ಉಚಿತ ಯೋಜನೆಗಳ ವಿರೋಧಿ ಅಲ್ಲ. ಬಡವರಿಗೆ, ತುಳಿತಕ್ಕೊಳಗಾದವರಿಗೆ ಸಹಾಯ ಬೇಕು. ಆದರೆ ಕೇವಲ ಗ್ಯಾರಂಟಿಗಳನ್ನ ಮುಂದಿಟ್ಟು ನಾವು ಮುಂದುವರಿಯಲು ಸಾಧ್ಯವಿಲ್ಲ. ಇಂದು ಭಾರತ ಎದುರಿಸಬೇಕಾದ ಸವಾಲುಗಳು ಬಡತನದಲ್ಲ, ಬದಲಿಗೆ ವಿಶ್ವಮಟ್ಟದ ಸ್ಪರ್ಧೆ ಇದು. ನಾವು ಇಂದು AI, ರೋಬೋಟಿಕ್ಸ್, 5G, 6G ತಂತ್ರಜ್ಞಾನ ಮತ್ತು ಹೈಪರ್ ಲೂಪ್ ಸಾರಿಗೆ ಬಗ್ಗೆ ಮಾತನಾಡ್ತಿದ್ದೇವೆ. ಅಭಿವೃದ್ಧಿ ಹೊಂದಿದ ದೇಶಗಳೊಂದಿಗೆ ನಾವು ಸ್ಪರ್ಧೆ ಮಾಡಬೇಕಾಗಿದೆ. ಆದರೆ ನಮ್ಮ ಸರ್ಕಾರಗಳು ಇಂದಿಗೂ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, 2000 ಕೊಟ್ಟು ಜನರ ಬಾಯಿಗೆ ಬೀಗ ಹಾಕ್ತಿದೆ. ಇಂತಹ ಸಣ್ಣ ಪುಟ್ಟ ಸಹಾಯಗಳನ್ನ ನಂಬಿಕೊಂಡು ನಾವು ವಿಶ್ವಗುರು ಆಗಲು ಹೇಗೆ ಸಾಧ್ಯ? ಎಲ್ಲ ಸರ್ಕಾರಗಳು, ಅದು ಕೇಂದ್ರವಿರಲಿ ರಾಜ್ಯವಿರಲಿ, ತಮ್ಮ ಗಮನವನ್ನ ಇದರತ್ತ ಹರಿಸಬೇಕು. ಆವಾಗ ಮಾತ್ರ ದೇಶ ಅಭಿವೃದ್ಧಿಯ ಪಥದತ್ತ ಹೋಗುತ್ತೆ. ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಆರ್ಥಿಕ ಬೊಕ್ಕಸದ ಮೇಲೆ ಎಷ್ಟು ದೊಡ್ಡ ಹೊರೆ ಆಗ್ತಾ ಇದೆ ಗೊತ್ತಾ? ಆರ್ಥಿಕ ತಜ್ಞರೇ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಹಣಕಾಸು ವರ್ಷದ ಬಹುಪಾಲು ಹಣ ಇದೀಗ ಕೇವಲ ಗ್ಯಾರಂಟಿಗಳ ನಿರ್ವಹಣೆಗೆ ಖರ್ಚಾಗ್ತಾ ಇದೆ. ಅಭಿವೃದ್ಧಿ ಯೋಜನೆಗಳಿಗೆ, ರಸ್ತೆ ನಿರ್ಮಾಣಕ್ಕೆ, ಕೈಗಾರಿಕಾ ಸ್ಥಾಪನೆಗೆ, ಶಿಕ್ಷಣ ಸುಧಾರಣೆಗೆ ಹಣದ ಕೊರತೆ ಎದುರಾಗ್ತಿದೆ ಅನ್ನೋ ಕೂಗು ಬಲವಾಗಿದೆ.
ಜಿಲ್ಲಾ ಮಟ್ಟದ ಅಭಿವೃದ್ಧಿ ಯೋಜನೆಗಳಿಗೆ, ನಿಗಮ ಮಂಡಳಿಗಳಿಗೆ ಹೋಗಬೇಕಾದ ಅನುದಾನಕ್ಕೆ ಕತ್ತರಿ ಬಿದ್ದಿದೆ. ಇದರ ನೇರ ಪರಿಣಾಮ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಕರ್ಯಗಳ ಮೇಲೆ ಆಗ್ತಾ ಇದೆ. ನಮ್ಮ ಮೂಲಗಳ ಪ್ರಕಾರ ಶಾಸಕರ ಹತಾಶೆ ಸ್ಪಷ್ಟವಾಗಿದೆ. ಅವರ ಕ್ಷೇತ್ರದಲ್ಲಿ ಒಂದು ರಸ್ತೆ ಕೆಲಸವಾಗಬೇಕಾಗಿದೆ, ಒಂದು ಆಸ್ಪತ್ರೆ ನಿರ್ಮಾಣವಾಗಬೇಕಾಗಿದೆ, ಆದರೆ ಅಭಿವೃದ್ಧಿಗೆ ಹಣ ಇಲ್ಲ. ಮತದಾರರ ಮುಂದೆ ಹೋಗಿ ಅವ್ರು ಏನು ಹೇಳಬೇಕು? ಸಮಸ್ಯೆ ಬಗೆಹರಿಸಲು ಹಣವಿಲ್ಲ, ಆದರೆ ನಿಮಗೆ ಉಚಿತ ಬಸ್ಸಿನಲ್ಲಿ ಓಡಾಡಲು ಅವಕಾಶವಿದೆ ಅಂತ ಅವ್ರ ಜನರ ಹತ್ರ ಹೇಳಬೇಕಾ? ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅವಮಾನವಲ್ಲವೇ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಶಾಸಕರ ಮಾತು ಅತ್ಯಂತ ಮುಖ್ಯವಾದದ್ದು. ಉಚಿತ ಯೋಜನೆಗಳು ರಾಜಕೀಯದಲ್ಲಿ ನಿಮಗೆ ಗೆಲುವಿನ ಬಾಗಿಲು ತೆರೆಯಬಹುದು, ಆದರೆ ಆಡಳಿತದಲ್ಲಿ ಯಶಸ್ಸು ತಂದುಕೊಡಲು ಸಾಧ್ಯವಿಲ್ಲ. ಜನರಿಗೆ ಬೇಕಾಗಿರೋದು ಕೇವಲ ಬದುಕು ಸಾಗಿಸಲು ಭಿಕ್ಷೆ ಅಲ್ಲ, ಬದಲಿಗೆ ಸ್ವಾಭಿಮಾನದಿಂದ ಬದುಕಲು ಅವಕಾಶ ಮತ್ತು ಅಭಿವೃದ್ಧಿ. ಕಡೆ ಪಕ್ಷಗಳ ಮುಂದಿನ ದಿನಗಳಲ್ಲಾದರೂ ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಮರುಜೀವನ ನೀಡಿ ಆರ್ಥಿಕ ಸ್ಥಿರತೆಯತ್ತ ಗಮನ ಹರಿಸುವಿರಾ? ಇಲ್ವೇ ಈ ಅಭಿವೃದ್ಧಿಯ ಕನಸನ್ನ ಬದಿಗಿಟ್ಟು ಕೇವಲ ಗ್ಯಾರಂಟಿಗಳನ್ನ ನಂಬಿ ರಾಜ್ಯವನ್ನ ಆರ್ಥಿಕ ಬಿಕ್ಕಟ್ಟಿನತ್ತ ತಳ್ಳುವ ದುಸ್ಸಾಹಸಕ್ಕೆ ಮುಂದಾಗುವಿರಾ ಅನ್ನೋದು ಕಾದು ನೋಡ್ಬೇಕಾದೆ. ಆದ್ರೆ ಕರ್ನಾಟಕದ ಬೊಕ್ಕಸ ಖಾಲಿ ಆಗ್ತಾ ಇದೆ, ಇರೋ ದುಡ್ಡನ್ನ ಗ್ಯಾರಂಟಿಗೆ ಸುರಿತಾ ಇದ್ದೀರಾ. ನಿಮ್ಮ ಈ ಬಿಟ್ಟಿ ಭಾಗ್ಯಗಳಿಗಾಗಿ ನಮ್ಮ ತೆರಿಗೆ ಹಣ ಯಾಕೆ ವ್ಯರ್ಥ ಆಗಬೇಕು? ಶಾಸಕರು ಕ್ಷೇತ್ರಕ್ಕೆ ಹೋದ್ರೆ ಏನ್ ಹೇಳಬೇಕು? ರಸ್ತೆ ಹಾಳು, ಫಂಡ್ ಇಲ್ಲ ಅಂತ ಹೇಳಬೇಕೆ? ಬಡವರಿಗೆ ಸಹಾಯದ ನಾಟಕ ಸಾಕು, ಬೇಕಾಗಿರೋದು ಉದ್ಯೋಗ ನೀಡುವ ಫ್ಯಾಕ್ಟರಿಗಳು. ಅಭಿವೃದ್ಧಿ ಯೋಜನೆಗಳತ್ತ ಗಮನ ಕೊಡಿ, ಇಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ರಾಜಕೀಯ ದುಸ್ವಪ್ನ ಆಗುತ್ತೆ. ಗ್ಯಾರಂಟಿ ರಾಜಕೀಯ ಇನ್ನು ಮುಂದೆ ನಡೆಯಲ್ಲ. ಅಭಿವೃದ್ಧಿ ಮಾಡಬೇಕು, ಇಲ್ಲ ಮನೆಗೆ ಹೋಗಬೇಕು. ಇವೆರಡೇ ದಾರಿ ರಾಜಕಾರಣಿಗಳಿಗೆ. ಬಿಜೆಪಿ, ಕಾಂಗ್ರೆಸ್ ಎಲ್ರಿಗೂ ಇದೇ ದಾರಿ. ಫ್ರೀ ಬೀಸ್ಗಳನ್ನ ಕೊಟ್ಟು ಗ್ಯಾರಂಟಿ ಫ್ರೀ 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 ಫ್ರೀ, ಕಾಕಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ ಅಂತ ಎಲ್ರಿಗೂ ಫ್ರೀ ಕೊಟ್ಟು ಕೊಟ್ಟು ರಾಜ್ಯದ ಬೊಕ್ಕಸ ಖಾಲಿ ಆದಮೇಲೆ ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಯಾವಾಗ ರಚನೆ ಆಗಬೇಕು, ಒಳ್ಳೆ ಹಾಸ್ಪಿಟಲ್ಗಳು ಯಾವಾಗ ರಚನೆ ಆಗಬೇಕು, ಒಳ್ಳೆ ರೋಡ್ಗಳು ಯಾವಾಗ ನಿರ್ಮಾಣವಾಗಬೇಕು, ಇವುಗಳೆಲ್ಲ ಆಗಲಿಲ್ಲ. ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡಲಿಲ್ಲ ಅಂದರೆ ನೀವು 2,000 ಕೊಟ್ಟು ಲಾಭ ಏನಾಗುತ್ತೆ? ನಿನ್ನೆ ಡಿಸ್ಕಷನ್ನಲ್ಲಿ ಅದು 2,000 ಕೊಡ್ತಾ ಇದ್ದೀರಾ, ಗಂಡನ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದೀರಾ, ನಮ್ಮ ವಿರೋಧ ಪಕ್ಷಗಳು ವಾದಿಸಬೇಕಾದಂಥ ವಾದವನ್ನೇ ಮರ್ತಿದ್ದಾರೆ. ಆರ್ ಅಶೋಕ್ ಅವರು ನಿನ್ನೆ ಅವರು ಸರ್ಕಾರದ ಗ್ಯಾರಂಟಿಗಳಿಗೆ ವ್ಯಂಗ್ಯವಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಗಂಡಂದಿರ ಕ್ವಾರ್ಟರ್ ರೇಟ್ಗಳನ್ನು ಹೆಚ್ಚು ಮಾಡಿ ಅವರಿಗೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಆರ್ ಅಶೋಕ್ ಅವರು ಮಾತಾಡಬೇಕಾ? ನೈಜವಾಗಿ ಏನು ಮಾತಾಡಬೇಕು ಅನ್ನೋದು ವಿರೋಧ ಪಕ್ಷಗಳು ಕೂಡ ಕಲ್ತುಕೊಳ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಬರೀ ಟೈಮ್ ಪಾಸಿಗಷ್ಟೇ ವಿರೋಧ ಮಾಡೋದಲ್ಲ, ವಿತ್ ಡಾಟಾನ ಇಟ್ಟುಕೊಂಡು ವಿರೋಧ ಮಾಡಿ. ಇದರಿಂದ ಎಷ್ಟು ಲಾಸ್ ಆಗುತ್ತೆ, ಇದರಿಂದ ಈ ಒಂದು ಪರ್ಯಾಯ ಯೋಜನೆ ತಂದಾಗ ಏನು ಲಾಭ ಆಗುತ್ತೆ, ಇದರ ಬಗ್ಗೆ ಮಾತನಾಡಬೇಕು ವಿರೋಧ ಪಕ್ಷಗಳು. ಬರೀ ಚಷ್ಟೇ ತಮಾಷೆಗಷ್ಟೇ ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಅಧಿವೇಶನವನ್ನು ಜಾಲಿಯಾಗಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಸರ್ಕಾರದ ಖಜಾನೆ ಖಾಲಿ ಇದೆ, MLAsಗಳು ಬಂದು ಅಲ್ಲಿ ಜಾಲಿಯಾಗಿ ಎಂಜಾಯ್ ಮಾಡ್ತಾರೆ. 10 ದಿನ ಆದಮೇಲೆ ಮನೆಗೆ ಹೋಗ್ತಾರೆ. ಇದು ಈ ಪರಿಸ್ಥಿತಿ ಆಗಬಾರ್ದು. ಮುಂದಿನ ಸುದ್ದಿ.